ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಗೈಸ್, ತುಂಬಾ ದಿನದ ನಂತರ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಷಯ ಏನಂತಂದ್ರೆ, ನೀವು ನನ್ನ ಮೊದಲನೇ ವಿಡಿಯೋ ನೋಡಿರ್ಬೋದು, ಅಕ್ಕದು ಡೆಲಿವರಿ ವಿಡಿಯೋ ತೋರಿಸಿದೆ. ಸೊ ಈಗ ಅಕ್ಕ ಬೇಬಿದೆ. ನಮ್ಮ ಕಡೆ ಏನಂತಂದ್ರೆ 1 ಮಂತ್ಗೆ ತೊಟ್ಟಿಲ್ ಶಾಸ್ತ್ರ ಅಂತ ಮಾಡ್ತೀವಿ. ಸೊ ಅದು ಹೇಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಡೆಕೋರೇಷನ್ ಹೇಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಗೈಸ್ ನೋಡಿ, ತೊಟ್ಲು ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ದಲ್ವ ನಾನು. ನೋಡಿ, ಇವ್ರು ಬಂದು ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾರೆ ನೋಡಿ. ಮೊದಲು ಪಾಪುನ ಹಾಕಕ್ ಮೊದಲು ಒಂದ್ಸರಿ ಪೂಜೆ ಮಾಡ್ತಾರೆ ತೊಟ್ಲಿಗೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಮಗುನ ತೊಟ್ಲಿಗೆ ಹಾಕ್ತಾರೆ. ಅಕ್ಕ, ಮಗುಕ್ ಮೊದಲು ಅದನ್ನ ಇಡ್ಬೇಕಾ ತೊಟ್ಲಲ್ಲಿ? ಮಗುಕ್ ಮೊದಲು ಈ ಕಲ್ನೆತ್ತಿ ತೊಟ್ಲಲ್ಲಿ ಹಾಕ್ತಾರಂತೆ. ಏನಲ್ಲಿ ಪಾಪನ್ ನೋಡ್ತೀರಾ? ನೀವಿಬ್ರು ಕಬಾಬ್ ತಿಂತ ಇದ್ದೀರಾ ನೋಡಿ. ಅಲ್ಲೆಲ್ಲ ಶಾಸ್ತ್ರ ಮಾಡ್ತಿದ್ರೆ ಮಕ್ಕಳು ಬಂದು ಕಬಾಬ್ ತಿನ್ಕೊಂಡು ಕೂತಿದಾರೆ ನೋಡಿ. ಚೆನ್ನಾಗಾಯ್ತಾ? ಚೆನ್ನಾಗಿದೆಯೇನಾ? ಚೆನ್ನಾಗಿದೆಯಾ? ಚೆನ್ನಾಗಾಯ್ತಾ? ವೆರಿ ಗುಡ್. ನಮ್ಮ ಪುಟ್ಟ ಪಾಪುನು ಮಾಡ್ತಿದೆ ಪೂಜೆ. ಈ ಕಲ್ನ ಆ ಕಡೆಯಿಂದ ಈ ಕಡೆಗೆ 3 ಟೈಮ್ಸ್ ಹಾಕ್ಬೇಕಂತೆ. ಹಾಯ್ ಬ್ರೋ, ಹೇಗಿದ್ದೀರಾ? ಹಾಯ್ ಮಾಡಿ, ನಮ್ಮ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡಿ. ಹಾಯ್. ಏನೋ ನಿನ್ನ ಹೆಸರು? ಪೂರ್ವಿಕ್. ನಿನ್ನ ಹೆಸರೇನೋ? ನೋಡಿ, ಈ ಕಲ್ಲಿಟ್ಟಿದ್ರಲ್ಲ, ಸೊ ಅದನ್ನೀಗ ರಿಮೂವ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಮಗುನ ಹಾಕ್ತಾರೆ ಆ ತೊಟ್ಲಲ್ಲಿ ನೋಡಿ. 3 ಟೈಮ್ಸ್ ಅದಕ್ಕೆ ತೆಗಿತಾರೆ, ದೃಷ್ಟಿ ಥರ ತೆಗೆದುಬಿಟ್ಟು ಈಗ ಪಾಪುನ ತೊಟ್ಲಲ್ಲಿ ಹಾಕ್ತಾರೆ. ನೋಡಿ, ನಮ್ಮ ಪುಟ್ಟ ಪಾಪುನ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ ನೋಡಿ, ಇವಾಗ ತೋರಿಸ್ತಿದ್ದೀನಿ. ಫೇಸ್ ರಿವೀಲ್ ಮಾಡಿದ್ದೀನಿ ನೋಡಿ, ಎಷ್ಟು ಕ್ಯೂಟ್ ಇದೆ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಪ್ಪ ಹೆಂಗಿದಾರ ಇವತ್ತು. ಫೋಟೋ ತೆಗಿತಿದ್ರೆ ನಿದ್ದೆ ಮಾಡ್ತಿದ್ದೆ ನೋಡಿ ಮಗು. ಈಗ ನಾನೊಂದು ಫೋಟೋ ತಗೊಂತೀನಿ ಗಾಯ್ಸ್ ಮಗುನ್ ಹೇಗಿದೆ ಅಂತ ನೋಡಿ, ಎಷ್ಟು ಕ್ಯೂಟ್ ಇದೆ ಗೈಸ್. ಈಗ ನೋಡ್ತಿದ್ದೀರಾ ನೋಡಿ, ಬಿರಿಯಾನಿ ಎಲ್ಲ ರೆಡಿ ಆಗಿದೆ ನೋಡಿ. ಇವರೇ ನಮ್ಮ ಭಟ್ರು. ಸೊ ಇವ್ರನ್ನ ಕೋಲಾರಿಂದ ತರಿಸಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ರು. ಸೊ ಇವರು ಕೋಲಾರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇವ್ರನ್ನೇ ಕರ್ಸ್ಕೊಂಡ್ವಿ. ಅವ್ರ ಜೊತೆ ಇನ್ನೊಬ್ರು ಅಂಕಲ್ ಬಂದಿದ್ದಾರೆ ನೋಡಿ. ಇವ್ರೇನಾಗ್ಬೇಕು ನಿಮಗೆ ನೋಡಿ, ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ. ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ಇನ್ನು ಕಬಾಬ್ಗೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಭಾವ ಎಲ್ಲ ಆಗಲೇ ಊಟ ಮಾಡ್ತಿದ್ದಾರೆ. ಮತ್ತು ಜನ ಎಲ್ಲ ಬಂದರೆ ಊಟ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ, ನಾನು ವಿಡಿಯೋ ಮಾಡಲಿಕ್ಕೂ ಬಿಡ್ತಿಲ್ಲ. ರೈಸ್ ತಗೊಬನ್ನಿ ಅಂತ ಹೇಳ್ತಿದ್ದಾರೆ ನೋಡಿ. ನಮ್ಮ ಪುಟ್ಟ ಪಾಪು ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಮುಖನೆಲ್ಲ ನೋಡ್ದಂಗೆ ಇತ್ತಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಹೇಗಿದೆ ಊಟ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಹೇಗಿದೆಯಾ?
ತಿನ್ಬಿಟ್ಟು ಹಾಂ ಇವಾಗ ಹೇಳು ಚೆನ್ನಾಗೈತೇನಿಲ್ಲ ಚೆನ್ನಾಗಿದೆ ಬ್ರೋ ನೋಡಿ ಪಾತ್ರೆಗಳು ಉಜ್ಜಿಲ್ಲ ಇವನು ಆಗ್ಲೇ ಊಟವನ ಇವಾಗ ಪಾತ್ರೆಗಳು ತೋರಿಸ್ಬಿಟ್ಟೆ ಇವ್ನ ಕೇಳಿ ಕಲ್ಸೋದು ಏನು ಪಾತ್ರೆ ಸುಮ್ಮನೆ ಇಟ್ಕೊಂಡು ವಿಡಿಯೋ ಮಾಡ್ಬೇಕನ್ನೋ ಇಲ್ಲ ಪಾತ್ರೆ ತೋರಿಸ್ಬಿಟ್ಟೆ ಕಲ್ಸೋದು ನಿನ್ಗೆ ಹಾಂ ಬಾಹುಬಲಿ ನೋಡಿ ಈಗ ವಿಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲ ಬೇಡ ಬೇಡ ಅಂತಿದಾರ ಯಾರು ಚಲಾ ಬೋನ್ಲೆಸ್ ಬೇಕಾ ಅಪ್ಪ ಬಿಫೋರ್ ಒಂದೇ ಬಂದಿದ್ದಾಳೆ ಡೇ ಮಾಡಿ ತಿನ್ಸು ನನ್ನ ತಂಗಿಗೆ ಆಯ್ಸು ಅವ್ರು ಚೆನ್ನಾಗಿರ್ಬೇಕು ಬಟ್ರಾಕ್ಬಿಟ್ಟಿದ್ದೀನಿ ಅಭಿ ಕಬಾಬ್ ಹಾಕೋ ಬರ್ತೀನಿ ರೀ ಒಂದು ನಿಮಿಷ ನನ್ನ ತಂಗಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಏನು ಮೂಳೆ ತಿನ್ನಿಸ್ತಾ ಇದೀಯಾ ಚಿಕನ್ ತಿನ್ಸು ಆಲ್ರೆಡಿ ಅಲ್ಲಿ ರೆಕಾರ್ಡ್ ಆಗಿದೆ ಬಿಡು ಹಿಂಗೆ ನಿಮ್ಗೆ ಈ ಥರ ತಂಗಿದ್ರೆ ಟ್ಯಾಗ್ ಮಾಡಿ ಅಲ್ಲಿ ನೋಡು ಏನ ಮಿಠಾ ಬೇಡ ಅಂದ್ರಲ್ಲ ರೆಕಾರ್ಡಿಂಗ್ ಐತೆ ಅಲ್ಲಿ ಸುಳ್ಳು ಹೇಳಿದ್ರೆ ಬಿಡಲ್ಲ ನಾವು ಏನ ಚೆನ್ನಾಗಿದ್ದೀರಾ ಏನ್ಕಾ ಸೈಲೆಂಟ್ ಆಗಿ ಊಟ ಮಾಡ್ತಾ ಇದೀರಾ ಮಾತಾಡ್ಸ್ತೀರಾ ನೋಡಿ ನನ್ನ ತಂಗಿ ಬಿರಿಯಾನಿ ಪಾರ್ಸಲ್ ತಗೊಂಡು ಹೋಗ್ತಿದೆ ಇದು ಆಕ್ಚುಲಿ ಚೆನ್ನಾಗಿರೋದು ಏನದು ಬಾಯ್ ಸಿ ಯು ನೆಕ್ಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಓಕೆನಾ ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ಸ್ ಇದ್ರೆ ಹೇಳ್ತೀನಿ ಬನ್ನಿ ಓಕೆನಾ ಥ್ಯಾಂಕ್ ಯು ಅಂಕಲ್ ಅದೇನು ಹೆಸರು ಅಂಗಡಿ ಹೆಸರು MS ಕ್ಯಾಟ್ರಿಂಗ್ ನಂಬರ್ 9353632528 ನೋಡಿ ಗಾಯ್ಸ್ ಇವ್ರ ನಂಬರ್ಗೆ ಏನಾದರೂ ನಿಮ್ದು ಆರ್ಡರ್ಸ್ ಏನಾದರೂ ಇದ್ದರೆ ಫಂಕ್ಷನ್ಸ್ಗೆ ಏನಕ್ಕಾದ್ರೂ ಬೇಕು ಅಂತಂದರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ನಿಜ ಹೇಳ್ತಿದ್ದೀನಿ ಸೂಪರ್ ಆಗಿತ್ತು ಗಾಯ್ಸ್ ಬಿರಿಯಾನಿ ಆಗಲಿ ಕಬಾಬ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಪ್ರಾಮಿಸ್ ಹೇಳ್ತಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ಸ್ ಮಾಡಿದ್ರೆ ಇವ್ರಿಗೆ ಹೇಳ್ತೀನಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಒಂದ್ಸರಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಅಂಕಲ್ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್